ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ನಮ್ಮ ಟ್ರೈಲರ್ ಲಾಂಚಿಗೆ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ, ಹೇಳಿದ್ದೀನಿ. ಸರ್ ನಾನು ಸಿನಿಮಾ ಬಗ್ಗೆ ಹೇಳಬೇಕು. ಸೊ ನೀವೇನು ಟ್ರೈಲರ್ ನೋಡಿದ್ದೀರಾ, ಇಟ್ಸ್ ಕಂಪ್ಲೀಟ್ ಎಲಿಮೆಂಟ್ ಇದೆ. ಪ್ರತಿಯೊಂದು ಎಲಿಮೆಂಟು ಇದರಲ್ಲಿದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ, ಡೈಲಾಗ್ ಡೆಲಿವರಿ ಆಗಲಿ, ನಿಮಗೆಲ್ಲರಿಗೂ ಕನೆಕ್ಟ್ ಆಗ್ತದೆ ಫರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫಸ್ಟ್ ಶ್ಯೂರ್ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಶಿಲ್ಪಾ ಅವರೇ, ಆಲ್ ದ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ. ಮತ್ತಷ್ಟು ಖುಷಿ ಇದೆ ಸಿನಿಮಾ ರಿಲೀಸ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಷ್ಮಾ ಅಂತ. ಸೊ ಈ ಸಿನಿಮಾದಲ್ಲಿ ಲೀಡ್ ಆಗಿ ಮಾಡಿದ್ದೀನಿ. ತುಂಬ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ನಿಮ್ಮ ಮುಂದೆ ತರೋದಕ್ಕೆ. ಬಿಕಾಸ್ ಅಷ್ಟೇ ಹೋಪ್ಫುಲ್ ಆಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ತಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ. ನನ್ನ ಪಾತ್ರ ಬಂದು ಸ್ನೇಹ ಅಂತ. ತುಂಬ ಇನ್ನಸೆಂಟ್ ಆಗಿ ಡೀಸೆಂಟ್ ಆಗಿ ಇರೋವಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ, ಐ ಮೀನ್ ಒಂದು ಡ್ರೀಮ್ ಇರುತ್ತೆ 100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವಳ ಲೈಫಲ್ಲಿ ಬರೋವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋವಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಾನು ಶೂಟ್ ಮಾಡ್ತಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋವಂಥದ್ದು, ಮತ್ತು ಸುಮ್ಮನೆ ಬಂದು ಹೋಗ್ದಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನಂಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನ್ಸೋಂಥ ಒಂದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ರೇಷ್ಮಾ. ಆಲ್ ದಿ ವೆರಿ ಬೆಸ್ಟ್. ಟೀಸರ್ ಬಿಟ್ಟಾಗ, ಟೈಟಲ್ ಟ್ರ್ಯಾಕ್ ಬಿಟ್ಟಾಗ ಒಂದಲ್ಲೊಂದು ಪ್ರಶಂಸೆ ಬರ್ತಾ ಇದೆ. ಇದು ರಿಲೀಸ್ ಹತ್ರ ಹೋಗೋದಕ್ಕೆ ಮತ್ತಷ್ಟು ಶಕ್ತಿನ ತಮಗೆ ತುಂಬ್ತಾ ಇದೆ. ಸೊ ಟ್ರೇಲರ್ ರೆಡಿ ಆಗಿದೆ, ಸಾಕಷ್ಟು ಜನ ಸಿನಿಮಾ ನೋಡಿದ್ದಾರೆ. ತಮ್ಮ ಕುಟುಂಬ ವರ್ಗದವರು ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ ಜೂನ್ 19 ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತುಂಬ ಕಾಯಿಸೋದಕ್ಕೆ ಕ್ಷಮೆ ಇರಲಿ. ನಮ್ಮಣ್ಣ ಆಲ್ರೆಡಿ ಸಾರಿ ಕೇಳಿದ, ನಾನು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸ ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನೆಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದ್ರೆ ಗಲ್ಲಿಗೂ ನನ್ನ ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದ್ದೇ ಆದಂಥ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇನೆ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾಗಲ್ವ ಸರ್? ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ಥರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದರೂ ಆಗುತ್ತೆ, ವರ್ಷ ಆದರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನು ಥಿಯೇಟ್ರ್ ತನಕ ತೊಗೊಂಡ್ಬರ್ಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗಿಂದನೂ ನನ್ನ ಜೊತೆನಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತೊಗೊಳಕ್ಕೆ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವ್ರನ್ನ ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನೆಸ್ಕೊತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮಗೆ ಎಲ್ಲ ಒಂದು ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂಥ ಒಂದು ಭಯನ ತುಂಬ ಬೇಗ ದೂರ ಮಾಡಿಸಿದ್ದು ಅಂತಂದರೆ ನನ್ನ ಬ್ರದರ್ ಅಂತಲೇ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸ್ಟ್ರೆಂತು ಅನ್ಬಿಲೀವಬಲ್. ಅದು ಸರ್ ಈ ಥರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳೋಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳೋಂಗೆ ಏನು ಕ್ವಶನೇ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾಯಿದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂಥ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ ಇನ್ನು ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನು ದಾರಿ ತೋರಿಸ್ತಾ ಇದ್ದಾರೆ, ಬಾಬಾ ಏನು ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಬಾಬಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅಂತೇಳಿ. ಬಟ್ ಶೋರ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಸ್ ಎ ಡೈರೆಕ್ಟರ್ ಆಗೂ ಇದೆ, ಆಸ್ ಎ ಆಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ಥರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್.
ಜೂನ್ 19 ಸರ್. ಇಲ್ಲ ಸರ್, ಅದು ಕಾರಣಾಂತರಗಳಿಂದ, ಯಾಕೆಂದ್ರೆ ಒನ್ ಮ್ಯಾನ್ ಆರ್ಮಿ ತರ ಆಗೋಯ್ತು ನನಗೆ. ಎಲ್ಲ ಕೆಲಸಗಳು ನನ್ನ ಮೇಲೆ ಬಂದಿದ್ದ ಕಾರಣ ಅದನ್ನ ಪೇಡ್ ಪ್ರೀಮಿಯರ್ ಅಂತ ನಾವೇನ್ ಪ್ಲಾನ್ ಮಾಡಿದ್ವಿ, ಅದನ್ನ ಪೇಡ್ ಪ್ರೀಮಿಯರ್ ಬೇಡ, ಸರ್ ಹೇಳಿದಾಗೆ ದುಡ್ಡು ಕೊಟ್ಟು ಯಾಕೆ ತೋರಿಸ್ತೇವೆ ಸಿನಿಮಾನ ಅಂತ ಕೇಳಿದ್ರು ಲಾಸ್ಟ್ ಟೈಮು. ಅದಕ್ಕೆ ದುಡ್ಡು ಈಸ್ಕೊಳ್ದೇನೆ ಸಿನಿಮಾ ತೋರ್ಸೋಣ, ಹಾಗೆ ಅವ್ರಿಗೆ ಉಚಿತವಾಗಿ ನಾವೇನು ಅನೌನ್ಸ್ ಮಾಡಿದ್ವಿ ಆಟೋನ್ ಕೊಡೋಣ ಅಂತೇಳಿ ಆಫ್ಟರ್ ರಿಲೀಸ್ ಪ್ಲಾನ್ ಮಾಡಿದ್ವಿ ಸರ್. ಆಫ್ಟರ್ ರಿಲೀಸು ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಅಂತ ನೀಟಾಗಿ ನಾನು ನಮ್ಮ ಪ್ರಶಾಂತ್ ಬಗೂರ್ ಸರ್ ಇಬ್ರು ಕೂತ್ಕೊಂಡು ಥಿಯೇಟರ್ ಸೆಟಪ್ ಮಾಡಿಕೊಂಡು ನೀಟಾಗಿ ಪ್ಲಾನ್ ಮಾಡಿ ಪರ್ಟಿಕ್ಯುಲರ್ ಆಟೋ ಡ್ರೈವರ್ಸ್ಗೆ ಫ್ರೀ ಆಗಿ ಸಿನಿಮಾ ತೋರಿಸಿ ಅವರಲ್ಲಿ ಪಿಕ್ ಮಾಡಿ ಒಂದು ಲಕ್ಕಿ ಡಿಪ್ ಮಾಡಿ ಅವ್ರಿಗೆ ಆಟೋ ಕೊಡುವಂತ ಪ್ರಯತ್ನ. ರಿಲೀಸ್ ಆದ್ಮೇಲೆ ಸರ್, ರಿಲೀಸ್ ಆದ್ಮೇಲೆ. ಬಿಫೋರ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ, ಬಟ್ ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಆಮೇಲೆ ಓಡಾಟಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಸ್ವಲ್ಪ ಒಬ್ಬನೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಅವರು ನಿಮ್ಮ ಸಿನಿಮಾ ನೋಡಬೇಕು ಫಸ್ಟ್. ಹೌದು ಸರ್, ಹೌದು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ 100% ವ್ಯವಸ್ಥೆ ಮಾಡಿದ್ವಿ ಸರ್. ಈಗ ಆಲ್ ಓವರ್ ಕರ್ನಾಟಕ ನಾನೇನು ಓಡಾಡ್ತಾ ಇದ್ದೀನಲ್ವಾ, ಆ ಓಡಾಡ್ದಂಥ ಪ್ರಕ್ರಿಯೆಯಲ್ಲಿ ಫಸ್ಟ್ ನಾವು ಅವ್ರನ್ನೇ ರೀಚ್ ಮಾಡ್ತಾ ಇದೀವಿ, ಅವ್ರಿಗೆ ಅದನ್ನ ತಿಳಿಸ್ತಾ ಇದೀವಿ. ಇವತ್ತು ಕೂಡ ಬೆಂಗಳೂರಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾವು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ 19ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನಿಮ್ಮ ಒಂದು ಬೇಸ್ ಮೇಲೆ ಸಿನಿಮಾ ಮಾಡಿರೋ ಅಂತ ಹೇಳಿ ಅವ್ರಿಗೆ ತಿಳಿಸಿ ಅವರೆಲ್ಲರೂ ಖುಷಿಯಾಗಿದ್ದಾರೆ. ಸಾಂಗ್ ತೋರಿಸ್ತಾ ಇದೀವಿ, ವಿಡಿಯೋ ತೋರಿಸ್ತಾ ಇದೀವಿ, ಸಾಂಗ್ಸ್ ಮತ್ತೆ ಟ್ರೈಲರು ಟೀಸರ್ ಎಲ್ಲ ತೋರಿಸ್ತಾ ಇದೀವಲ್ಲ ಅವ್ರಿಗೆ, ಅವರೆಲ್ಲ ಖುಷಿಯಿಂದ ಖುಷಿ ವ್ಯಕ್ತಪಡಿಸಿ ನಮಗೆ 100% 19ನೇ ತಾರೀಕು ನಾವು ನಿಮ್ಮ ಸಿನಿಮಾ ನೋಡ್ತೀವಿ ಅಂತ ಕನ್ಫರ್ಮೇಶನ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಖಾಲಿ ಆಟೋನಲ್ಲಿ ಬರೋಂಗಿಲ್ಲ, ಒಬ್ಬೊಬ್ರು 3 ಜನ ಕರ್ಕೊಂಡ್ ಬರ್ಬೇಕು ಅಂತಾನು ಹೇಳಿ ಅವ್ರಿಗೆ. ಇಲ್ಲ ಸರ್, ನಾವು ಫಸ್ಟ್ ಅವ್ರಿಗೆ ಏನ್ ಹೇಳಿದೀವಿ ಅಂತಂದ್ರೆ, ಅಣ್ಣ ನೀನ್ ಬಂದು ಸಿನಿಮಾ ನೋಡು, ನಿನ್ನ ಒಬ್ಬನಿಗೆ ಇಷ್ಟ ಆದ್ರೆ ನೀನ್ 3 ಜನ ಮಾತ್ರ ಕರ್ಕೊಂಬೇಡ, 300 ಜನ ಕರ್ಕೊಂಬರ್ತೀಯ ಅಂತ ಅಂದ್ಬಿಟ್ಟು ನಾವೇ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದೀವಿ. ಥಿಯೇಟರ್ ಫುಲ್ ಆಗಿದೆ ಸರ್, ಆಗಿದೆ. ಇನ್ನೂ ಆಗ್ತಾನೆ ಇದೆ ನಮಗೆ. ಅದೇ ಒಂದೊಂದು ವಾರಕ್ಕೂ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ ನಮ್ಮ ಪ್ರಶಾಂತ್ ಬಗೂರ್ ಸರ್. ಯಾಕಂದ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸು, ನಮಗೆ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್ ಸರ್, ತುಂಬಾ ನೀಟಾಗಿ ಸೆಟಪ್ ಮಾಡ್ಕೊಡ್ತಾ ಇದ್ದಾರೆ ಸರ್ ಥಿಯೇಟರ್ ಸರ್. ಹೇಳ್ತೀರಿ ದೊಡ್ಡ ಮನ್ಸ ಬಗ್ಗೆ ರಿಲೀಸ್ ಸಜ್ಜಾಗಿದೆ ಸಿನಿಮಾ, ಎಷ್ಟು ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ಈ ಒಂದು ಸಿನಿಮಾದಲ್ಲಿ ಒಂದು ಲೀಡ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು ಶರತ್ ಸರ್. ಮತ್ತು ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ಬೇಕಂತಂದರೆ ಎಲ್ಲರೂ ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ರಿಗೂ ಒಂದು ಹೊಸ ತಂಡ, ಒಂದು ಎನರ್ಜೆಟಿಕ್ ಆಗಿ ಮಾಡಿದ್ದೀವಿ. ನಿಮ್ಮ ಸಪೋರ್ಟು ಮತ್ತು ಸಹಕಾರ ಸಲಹೆ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಮನು ರಾಮೇಗೌಡ ಅವರೇ ಏನು ಹೇಳ್ತೀರಿ? ನಂದು ಸೇಮ್ ಟು ಯು. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಇಲ್ಲ, ನಿಮ್ದೊಂಚೂರು ಹೊಸದಾಗಿ ಹೇಳಿ. ಇಲ್ಲ, ಆ್ಯಕ್ಚುಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಶರತ್ಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಶರತ್ತು ನಾನು ಸುಮಾರು ಒಂದು 12-13 ವರ್ಷದಿಂದ ಸ್ನೇಹಿತರು. 2008-9 ನಾವು ಕಲಾಕ್ಷೇತ್ರದಲ್ಲಿ ಒಟ್ಟಿಗೆ ನಾಟಕಗಳು ಮಾಡ್ತಿದ್ವಿ. ಸೊ ಇಬ್ರಿಗೂ ಒಳ್ಳೆ ಡೆಡಿಕೇಶನ್ ಇತ್ತು. ಬಟ್ ಅವನು ಅಟ್ಯಾಚ್ ಎಲ್ಲ ಬಿಟ್ಟಿಲ್ಲ, ನಾನು ಸ್ವಲ್ಪ ಬಿಟ್ಟು ಬಿಸ್ನೆಸ್ ಕಡೆ ಬಂದುಬಿಟ್ಟೆ. ಸೊ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಇದೆ. ನೋಡೋಣ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಆಲ್ ದಿ ವೆರಿ ಬೆಸ್ಟ್ ಮನು ಅವರೇ, ಒಳ್ಳೇದಾಗ್ಲಿ ಇಬ್ರಿಗೂ ಕೂಡ. ಸಿನಿಮಾ ರಿಲೀಸ್ ಸಜ್ಜಾಗಿದೆ, ಸಿನಿಮಾದಿಂದ ತಮಗೆ ಒಳ್ಳೆ ಹೆಸರು ಬರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ಏನು ನೋಡಿದ್ರೆ ಅದು ಮೋಸ್ಟ್ಲಿ ಒಂದು 10% ಅಷ್ಟೇ. ಇನ್ನು ಮಿಕ್ಕಿದ ವಿಜುವಲ್ಸ್ ಎಲ್ಲ ತುಂಬ ಇದೆ. ಎಷ್ಟು ನಾವು ಒಂದೊಂದು ಶಾರ್ಟು ಹುಡುಕಿ ಹಾಕಬೇಕಾದ್ರೆ ಇನ್ನು ಇದಾಕಣ್ವಾ ಇನ್ನು 2 ಟ್ರೈಲರ್ ಮಾಡ್ಬೋದು, ಅಷ್ಟೊಂದು ವಿಜುವಲ್ಸ್ ಇದೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಮೊನ್ನೆ ತಾನೇ ನೋಡಿದ್ವಿ ಶೋ, ಎಲ್ಲ ತುಂಬ ಸಖತ್ತಾಗಿ ಬಂದಿದೆ. ನೀವು ಪ್ರೆಸ್ ಅವರು ಎಲ್ಲ ನಮ್ಮ ಸಿನಿಮಾ ಅಂತ ಹರಿಸಿ ಬೆಳೆಸ್ಬೇಕು. ಪ್ರತಿಯೊಬ್ಬರು ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೆಳೆಯೋರಿಗೆ ಒಂದು ದಾರಿ ಅಂತ ಏನಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಥಿಯೇಟರ್ ಸೆಟಪ್ಪು ಮತ್ತು ಇದೆಲ್ಲನೂ ಮಾಡ್ತಾ ಇದ್ದೀವಿ. ಜೂನ್ 19 ಸಿನಿಮಾ ಬರ್ತಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸರ್ 2 ಅವರ್ 20 ನಿಮಿಷ ಇದೆ. ಹಾಂ ಹೌದು, ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದಲ್ಲ ಸರ್. ಡೆಫಿನೆಟ್ಲಿ ಅಲ್ಲೇ ಕೆಲಸ ಆಗಿದೆ. ಏನು ಬೇಕು ಸಿನಿಮಾಗೆ, ಏನು ಬೇಕು ಪ್ರತಿಯೊಂದು ಫ್ರೇಮು ಅದಕ್ಕೆ ಏನು ಬೇಕು ಅದು ತೊಗೊಂಡಿದೆ. ನಾವು ಮಾಡಿದ್ದೀವಿ ಅನ್ನೋಕ್ಕಿಂತ ಅದು ತೊಗೊಂಡಿದೆ. ದೊಡ್ಡ ಮನುಷ್ಯ ಅದು ತೊಗೊಂಡಿದೆ. ಪ್ರತಿಯೊಂದು ಇದಕ್ಕೂ ನಮ್ಮ ಟೀಮ್ ಅವರು ಎಲ್ಲ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಇದೆ ಸರ್. ಒಂದು 80 to 100 ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ ಸರ್, ಥ್ರೂಔಟ್ ಕರ್ನಾಟಕ, ಸಿಟಿಲೂ ಹೊರಗಡೆ ಎಲ್ಲ ಕಡೆಗೂ ಸರ್. ಅದೇ
ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಏನೇನು ಬೇಕೋ ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ. ಹಾಂ ಸರ್, ಅದೇ ಅಲ್ಲ, ಇನ್ನು ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇದೆ. ಥ್ರೂಔಟ್ ಕರ್ನಾಟಕ ಎಲ್ಲ ಇದಕ್ಕೂ ಒಂದೇ ಸೆಕ್ಟರ್ಸ್ ನಾವು ಫೋಕಸ್ ಮಾಡಿಲ್ಲ, ಎಲ್ಲ ಕಡೆನೂ ಫೋಕಸ್ ಮಾಡಿದ್ದೀವಿ. ಹಾಂ ಸರ್. ಈ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಏನೇನು ಚೆನ್ನಾಗಿದೆ ಅಂತ ನೀವು ಹೇಳ್ಬೋದು ಸರ್, ಒಂದು ಸಿನಿಮಾಗೆ ಗೆಲ್ಲಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಎಮೋಷನಿಂದ ಹಿಡಿದು ಟೆಕ್ನಿಕಲಿ ಸಸ್ಪೆನ್ಸ್ ಆಗಲಿ, ಮುಂದೆ ಏನಾಗತ್ತೆ, ಆಡಿಯನ್ಸ್ ಯಾಕೆ ನೋಡಬೇಕು, ಪ್ರತಿಯೊಂದು ವಿಚಾರನೂ ಇದೆ. ಸ್ಕ್ರೀನ್ ಪ್ಲೇ ನೀಟಾಗಿ ಪ್ಲೇ ಮಾಡ್ಕೊಂಡು ಹೋಗಿದೆ ಸರ್. ಡೈರೆಕ್ಟ್ ಸ್ಕ್ರೀನ್ ಪ್ಲೇನಾ ಅಥವಾ ರಿವರ್ಸ್ ಸ್ಕ್ರೀನ್ ಪ್ಲೇ? ಇದೆ, ಡೈರೆಕ್ಟು ಇದೆ, ಇನ್ ಬಿಟ್ವೀನ್ ಇದಿದೆ. ಮಿಕ್ಸ್ ಮಾಡಿದ್ದೀರಾ? ಹಾಂ, ಒಂದಷ್ಟು ವಿಚಾರಗಳಿದೆ ನೀವು ಎಡಿಟರ್ ಆಗಿ ಭಾಳ ಕೆಲಸ ಮಾಡಿದ್ದೀರಾ ಸರ್. ಹಾಂ ಸರ್, ಮಾಡಿದ್ವಿ. ಎಷ್ಟು ಸಿನಿಮಾ? ಒಂದು 7-8 ಸಿನಿಮಾ ಮಾಡಿದ್ದು ಸರ್. ಹಾಂ ಸರ್. ಧನ್ಯವಾದಗಳು ಒಂದ್ ಸೆಕೆಂಡ್, ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ ದಿ ವೆರಿ ಬೆಸ್ಟ್ ಯು ಸರ್, ಒಳ್ಳೇದಾಗ್ಲಿ. Thank ಸೊ you, ನಮ್ಮ thank you. ಅಲೆಕ್ಸ್ ಸರ್ ಕೊಡಿ ಮೈಕ್ನ. ಸೊ ಪ್ರೆಸ್ ಮೀಟ್ ಸ್ಟಾರ್ಟೇ ಆಗಿರ್ಲಿಲ್ಲ, ಬಂದು ನನಗೆ ಮಾತಾಡಿಸ್ಬೇಡಿ ಅಂತ ಹೇಳಿದ್ರು ಇವರು. ಪ್ರತಿ ಪ್ರೆಸ್ ಮೀಟಲ್ಲಿ ಎಸ್ಕೇಪ್ ಆಗ್ಬೇಕಂತ ಹೇಳಿ ದೊಡ್ಡ ಮನ್ಸ ಸಿನಿಮಾದ ಮ್ಯೂಸಿಕ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಆ್ಯಕ್ಚುಲಿ ನಮ್ಮದು 2 ಸಾಂಗ್ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಒಂದು ಟೈಟಲ್ ಟೀಸರ್ ಕೂಡ ರಿಲೀಸ್ ಮಾಡಿದ್ದು. ಎಲ್ಲ ಕಂಟೆಂಟ್ ಕೂಡ ಚೆನ್ನಾಗಿ ರೀಚ್ ಆಗಿದೆ. ಸೊ ಟ್ರೈಲರ್ ಕೂಡ ಚೆನ್ನಾಗಾಗಿತ್ತು, ಚೆನ್ನಾಗಿ ಆಗಿದೆ. ಅದು ಕೂಡ ಎಲ್ಲ ಶೇರ್ ಮಾಡಿ ರೀಚ್ ಮಾಡಿಸಿ. ಆಮೇಲೆ ಇನ್ನು ಟೋಟಲ್ ನಮ್ದು 5 ಸಾಂಗ್ ಇದ್ದಿದ್ದು, ಅದರಲ್ಲಿ 2 ಸಾಂಗ್ ಬಿಟ್ಟಿದ್ದೀವಿ. ಇನ್ನು 3 ಸಾಂಗ್ಸ್ ತುಂಬ ಚೆನ್ನಾಗಿದೆ. ಅದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡ್ಬೇಕು ಯಾವಾಗಂತ. ಬಟ್ 19th ರಿಲೀಸ್ ಇರೋದ್ರಿಂದ ಮೇ ಬಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿ ಅದನ್ನ ಇದು ಮಾಡ್ತಾರೆ. ಸೊ ಸಿನಿಮಾ ಓವರಾಲ್ ಚೆನ್ನಾಗಿ ಬಂದಿದೆ.